ಆಪೋಸಿಟ್ ಆಗಿ ಪ್ರತಾಪ್ ನಾರಾಯಣ್ ಅವರು ಇರುವಂತದ್ದು. ಮೊದಲು ಹೇಳಿದಾಗೆ ಎಷ್ಟೋ ವರ್ಷದ ಗೆಳೆತನ ನಿಮ್ಮಿಬ್ಬರದ್ದು. ಸೊ ಈ ಸಿನಿಮಾದಲ್ಲಿ ಮುಖಾಮುಖಿಯಾಗಿ ನಿಂತಿದ್ದೀರಾ. ಆಕ್ಚುಲಿ ಕಾಲೇಜ್ ಕ್ರಿಕೆಟಿಂಗ್ ಡೇಸ್ ಟೈಮ್ ಇಂದ ಪರಿಚಯ. ನಾನು ವಿಜಯ ಮೇನ್ ಓದಿದ್ದು, ಅವರು BHS ಓದಿದ್ದು. ಸೊ ಆವಾಗ ಕ್ರಿಕೆಟ್ ಅಂದ ತಕ್ಷಣ ವಿಜಯ ಮೇನು BHS ಆಲ್ಮೋಸ್ಟ್ ಎಲ್ಲ ಟೂರ್ನಮೆಂಟ್ ಅಲ್ಲೂ ಇದಾಗ್ತಾ ಇತ್ತು. ಅಂಡ್ ನಾ ಆಡಿದಂತ ಕ್ಲಬ್ ಗಳಲ್ಲಿ ಅಲ್ಲಿ ಇಲ್ಲಿ ಆ ಪರಿಚಯ. ಸೊ ಆತರ ಸಿನಿಮಾ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಪ್ರತಾಪ್ ನಾರಾಯಣ್ ಪರಿಚಯ. ಸೊ ಅದಾದ್ಮೇಲೆ ಒಂದಿಷ್ಟು ವರ್ಷ ಟಚ್ ಹೋಗುತ್ತೆ. ಆ ಟಚ್ ಅಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿರ್ತೀನಿ, ಅವರು ಸಿನಿಮಾ ಇಂಡಸ್ಟ್ರಿ ಇನ್ನೊಂದ್ ಕಡೆಯಿಂದ ಬಂದಿರ್ತಾರೆ, ನಮ್ಮಿಬ್ರಿಗೂ ಗೊತ್ತಿಲ್ಲ. ಮತ್ತೆ CCL ಮತ್ತೆ ರಾಜ್ ಕಪ್ ಥ್ರೂ ಮತ್ತೆ ಮೀಟ್ ಆಗ್ತೀವಿ. ಸೊ ಈ ತರ ಬಂದಿದ್ದು. ಬಟ್ ತುಂಬಾ ಖುಷಿ ಇದೆ ನನ್ಗೆ. ಅವ್ರ ಜರ್ನಿ ಕ್ರಿಕೆಟ್ ಇದು ರಾತ್ರಿ ಆಕ್ಚುಲಿ CCL ಆಡ್ತಾ ಈಗ್ಲೂ ನನ್ ಜ್ಞಾಪಕ ಇದೆ. ಅವ್ರು ಇನ್ನೂ ಕೆಲ್ಸನೂ ಬಿಟ್ಟಿರ್ಲಿಲ್ಲ. ಬೆಳಗ್ಗೆ ಎಲ್ಲ ಕ್ರಿಕೆಟ್ ಆಡಿ ಇದಾಡಿ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಮತ್ತೆ CCL ಬೆಳಗ್ಗೆ ಪ್ರಾಕ್ಟೀಸ್ 5:30 ಅಂದ್ರೆ ಸುದೀಪ್ ಶಾರ್ಪ್ ಅಲ್ಲಿ ಇರ್ಬೇಕು 5:30ಗೆ. ಏನೋ ಇದು ಮಾಡ್ಕೊಂಡು ಅಷ್ಟೆಲ್ಲ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟು ಇವತ್ತು ಅವರು ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳಲ್ಲೂ ಅವ್ರ ಮೊನ್ನೆ ಬಗ್ಗೆ ಯಾವ್ದು ಭೈರತಿ ರಣಗಳಲ್ಲೂ ಮಾಡಿದ್ದಾರೆ. ಸೊ ನೋಡಿದಾಗ ಖುಷಿ ಆಗುತ್ತೆ. ಎಸ್, ನಮ್ಮ ಕಾಲೇಜ್ ಟೈಮ್ ಅಲ್ಲಿ ಇರುವಂತ ನನ್ನ ಫ್ರೆಂಡ್ ಒಬ್ರು ಇಷ್ಟು ಚೆನ್ನಾಗಿ ತಮ್ಮ ಇದನ್ನ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ಅವತ್ತು ವೇದಿಕೆನಲ್ಲಿ ಮಾತನಾಡ್ತಾ ಅವರು ತುಂಬಾ ಎಮೋಷನಲ್ ಆದ್ರು. ನಿಮ್ಮ ಒಂದು ಜರ್ನಿನ ಅಥವಾ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದಷ್ಟು ವಿಚಾರಗಳು ಹೇಳ್ತಾ ಇದ್ರು. ಅಂದ್ರೆ ಎಷ್ಟೋ ಸರಿ ಇಂತಹ ಸೂಪರ್ ಸ್ಟಾರ್ ಅಂದ್ರೆ ಸೂಪರ್ ಡೈರೆಕ್ಟರ್ ಮಗನಾಗಿ ಕೂಡ ಅಷ್ಟು ಸಿಂಪಲ್ ಆಗಿರುವಂತದ್ದು. ಮತ್ತೆ ಇಲ್ಲಿ ತನಕ ಇತ್ತೀಚೆಗೆ ಮೊಬೈಲ್ ಬಳಸ್ತಾ ಇರೋದು ಅಭಿಮನ್ಯು ಅವರು ಅಂತ ಹೇಳಿದ್ರೆ ನಿಜ ಅದು ಹೇಗೆ ತಂದೆ ತರನೇ ಆ ತರದ ಗುಣ ಹಂಗೆ ಬಂದ್ಬಿಡ್ತಾ ಅಂತ ಸಿಂಪಲ್ ಆಗಿರ್ಬೇಕು? ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಸಿಂಪಲ್ ಆಗಿರ್ಬೇಕು ಅಥವಾ ಯಾರಿಗನ್ನು ಮೆಚ್ಚಿಸ್ಬೇಕು ಅಂತ ಹೇಳಿ ನನ್ಗಿರೋದು ಹಿಂಗಲ್ಲ. ನನಗಿರೋದೇ ಹಿಂಗೆ. ನಮ್ ತಂದೆ ನಾನು ಬೆಳೆಸಿರೋದು ಹಿಂಗೆ, ನಾನು ಇರೋದು ಹಿಂಗೆ. ಇನ್ ಮುಂದೆ ಹೆಂಗ್ ಆಗ್ತೀನಿ ಅಂತ ನನಗ್ ಗೊತ್ತಿಲ್ಲ. ಕೊನೆಗೆ ನಾನು ತುಂಬಾ ಇದ್ರ ಬಗ್ಗೆನೆ ಬಿಲ್ಡಪ್ ಇದ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೋಡಿದವ್ರು ಏನಂತಾರೆ, ನೋಡಪ್ಪ ಅವ್ನು ಹಿಂಗಿದ್ದ ಹಿಂಗ ಆಗ್ಬಿಟ್ಟಿದ್ದಾನೆ, ಮೊದ್ಲು ಇದಕ್ಕೋ ಶೋಗೋಸ್ಕರ ಹಿಂಗ್ ಮಾಡಿದ್ನೆ. ನಾನ್ ಇರೋದೇ ಹಿಂಗೆ. ನಾನ್ ಬೆಳ್ದ್ ಬಂದಿರೋ ವಾತಾವರಣ, ನಮ್ ತಂದೆ ತಾಯಿ ನಮ್ಮನ್ನ ಬೆಳೆಸಿರೋ ರೀತಿ ಹಿಂಗೆ. ನಾವು ಇರೋದು ಹಿಂಗೆ ಅಷ್ಟೇ. ಇದು ಯಾರಿಗೋಸ್ಕರ ಮೆಚ್ಚಕ್ಕಾಗ್ಲಿ ಅಥವಾ ಇಂಡಸ್ಟ್ರಿ ಬಂದೆ ಅಂತ ಇದಕ್ಕಾಗ್ಲಿ ಚೇಂಜ್ ಮಾಡ್ಕೊಂಡಂತ ಅದ ಮಾಡ್ತಿರುವಂತ ವಿಷಯ. ಅವರು ನನ್ನನ್ನ ಅದೇ ಕಾಲೇಜ್ ಟೈಮ್ ಇಂದ ನೋಡಿರೋದ್ರಿಂದ ಅದು ಅವ್ರಿಗೆ ಗೊತ್ತು. ಅವಾಗಿಂದ ನಾನು ಹಿಂಗೆ ಇದ್ದೀನಿ. ಅಂಡ್ ನನ್ಗೆ ಸ್ವಲ್ಪ ಒಳಹಠ ಜಾಸ್ತಿ. ಒಂದಿಷ್ಟು ಎಲ್ಲ ವಿಷಯಗಳಲ್ಲೂ ಆಚೆ ಕಡೆ ಗೊತ್ತಾಗಲ್ಲ. ಒಳಹಠ ಅಂದ್ರೆ ತುಂಬಾ ಬೇಗ ಒಂದಿಷ್ಟು ವಿಷಯಗಳ ತಲೆಗೆ ಹಾಕೊಂಬಿಟ್ಟೆ. ಅಂದ್ರೆ ನಮ್ ದುಡ್ಡು ಮೇಲೆ ನಾವು ಇರ್ಬೇಕು, ಅಪ್ಪ ಅಮ್ಮನ ಇದ್ ಮಾಡಕ್ ಹೋಗ್ಬಾರ್ದು, ನಮ್ ತಂದೆ ಹೆಸರು ನಾ ಮೇಲ್ ತಗೊಳಕ್ ಆಗದಿದ್ರು ಅದನ್ನ ಕೆಳಗ್ ತಗೊಂಡ್ ಹೋಗ್ಬಾರ್ದು, ಏನೇನೋ ಇದು ಮಾಡಬಾರ್ದು. ಅಂಡ್ ನಾನ್ ಏನಾರ ತಗೋಬೇಕು, ನಾನ್ ಏನಾರ ಮಾಡ್ಬೇಕು ಅಂತ ಹೇಳಿದ್ರೆ ಅದು ನನ್ ದುಡ್ಡು ಮೇಲೆ ತಗೋಬೇಕು. ಈ ತರ ಐಡಿಯಾಲಜೀಸ್ ಎಲ್ಲ ಕಾಲೇಜ್ ಡೇಸ್ ಅಲ್ಲಿ ಒಂದಿಷ್ಟು ತಲೆಗೆ ಹೋಗ್ಬಿಟ್ಟು ಏನಾಗೋಯ್ತು, ವಾಚ್ ತಗೋಬೇಕು, ಮೊಬೈಲ್ ತಗೋಬೇಕು, ಏನಾರು ತಗೋಬೇಕು ಅಂದ್ರೆ ನನ್ಗೆ ಅಪ್ಪನ ಹತ್ರ ಹೋಗಿ ಕೇಳಕ್ ಒಂಥರ ಕೇಳ್ತಾ ಇರ್ಲಿಲ್ಲ. ನಾನ್ ದುಡ್ದ ಮೇಲೆ ತಗೊಳ್ಳೋಣ ಅಂತ ಆಕ್ಚುಲಿ 12 AM ಟೈಮ್ ಅಲ್ಲಿ ತಗೊಂಡಿದ್ದು ನಾನು ಮೊಬೈಲ್. ಸೊ ಅದುವರೆಗೂ ಏನಂದ್ರೆ ನನ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಅಪ್ಪನ ನಂಬರ್. ಸೊ ನನ್ನ ಫ್ರೆಂಡ್ಸ್ ಯಾರು ಅವ್ರು ಇವರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಅಪ್ಪನ್ ಫೋನ್ ಮಾಡೋರು, ಅಂಕಲ್ ಅಭಿಗೆ, ಇಲ್ಲ ಲ್ಯಾಂಡ್ ಲೈನ್ ಮಾಡೋರು. ಸೊ ಅದಕ್ಕೆ ಅವ್ರು ಹಂಗೆ ಹೇಳಿದ್ದು ಅಷ್ಟೇ. ಬಿಟ್ರೆ 6 ವರ್ಷ 5 ವರ್ಷ ಅಲ್ಲ, 12 AM ಟೈಮ್ ಅಲ್ಲಿ ನಾನು ತಗೊಂಡಿದ್ದೆ ಆಕ್ಚುಲಿ ಫಸ್ಟ್ ಮೊಬೈಲ್. ಸಿನಿಮಾ ಹೊರತುಪಡಿಸಿ ಅಥವಾ ಓದು ಬರವಣಿಗೆ ಅಥವಾ ಏನಾದ್ರು ಬಿಸ್ನೆಸ್ ಆ ಥರದ್ದು ಏನಾದ್ರು ಇದೆಯಾ ಅಭಿಮನ್ಯು ಮಾಡ್ಬೇಕು ಅಂತ? ಸಿನಿಮಾಲಿ ಮುಳುಗ್ ಬಿಟ್ಟಿದೀನಿ. ಸಿನಿಮಾ ಬಿಟ್ಟು ಬೇರೆ ಏನು ಸದ್ಯಕ್ಕೆ ಗೊತ್ತಿಲ್ಲ. ಮುಂದೆ ಏನ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಸಿನಿಮಾ ಅಷ್ಟೇ. ಸರ್, ಈ ಸಿನಿಮಾದ ತಯಾರಿಗಳು ಹೇಗೆ ನಡೀತಾ ಇದೆ? ರಿಲೀಸ್ ಆಗ್ಲಿ ಮತ್ತೊಂದಾಗ್ಲಿ? ಅದೇ ಈಗ ಮೊನ್ನೆ ಟೀಸರ್ ಲಾಂಚ್ ಆಗಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಟೀಸರ್ಗೂ. ನೆಕ್ಸ್ಟ್ ಒಂದಿಷ್ಟು ಸಾಂಗ್ಸ್ ಟ್ರೈಲರ್ ಎಲ್ಲ ಟೈಮ್ ಇದು ಮಾಡ್ಕೋತಾ ಇದಾರೆ, ಯಾವಾಗ ಯಾವ್ದನ್ನ ರಿಲೀಸ್ ಮಾಡೋದು ಅಂತ. ಸೊ ಪ್ರಮೋಷನ್ ಸ್ವಿಂಗಲ್ ನಡೀತಾ ಇದೆ. ನೋಡ್ಬೇಕು ಈ ಸತಿ ಜನ ಏನು ನೋಡಿ ಏನ್ ಮಾರ್ಕ್ಸ್ ಕೊಡ್ತಾರೆ ಅಥವಾ ಏನ್ ಹೇಳ್ತಾರೆ ಅನ್ನೋದು ಕುತೂಹಲ ಇದೆ. ತುಂಬಾ ಪಾಸಿಟಿವ್ ಆಗಿದ್ದೀವಿ. ಚೆನ್ನಾಗಿ ಬಂದಿದೆ ಸಿನಿಮಾ.